ಒಂದಾನೊಂದು ಕಾಲದಲ್ಲಿ ಅಯೋಧ್ಯೆ ಎಂಬ ನಗರವನ್ನು ದಶರಥ ಮಹಾರಾಜನು ಆಳುತ್ತಿದ್ದನು. ದಶರಥ ಮಹಾರಾಜನಿಗೆ 3 ರಾಣಿಯರಿದ್ದರು: ಕೌಸಲ್ಯೆ, ಕೈಕೇಯಿ ಮತ್ತು ಸುಮಿತ್ರ. ಆದರೆ ದುಃಖದ ವಿಷಯ ಏನೆಂದರೆ ಅವರಿಗೆ ಮಕ್ಕಳು ಇರಲಿಲ್ಲ. ಮಕ್ಕಳ ಫಲವನ್ನು ಪಡೆಯಲು ದಶರಥ ಮಹಾರಾಜನು ಪುತ್ರಕಾಮೇಷ್ಟಿ ಯಜ್ಞವನ್ನು ಮಾಡಿಸಿದನು. ಆ ಯಜ್ಞದ ಫಲವಾಗಿ ದೇವರು ಅವನಿಗೆ ಪ್ರಸಾದವನ್ನು ನೀಡಿದರು. ದಶರಥ ಮಹಾರಾಜನು ಆ ಪ್ರಸಾದವನ್ನು ತನ್ನ 3 ಪತ್ನಿಯರಿಗೆ ನೀಡಿದ ನಂತರ ಕೆಲವೇ ದಿನಗಳಲ್ಲಿ ಅವರಿಗೆ ಮಕ್ಕಳ ಜನನ ಆಯಿತು. ರಾಣಿ ಕೌಶಲ್ಯಾದೇವಿಗೆ ರಾಮನು ಜನಿಸಿದನು. ಕೈಕೇಯಿಗೆ ಭರತನು, ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನರು ಜನಿಸಿದರು. ರಾಮನು ತುಂಬಾ ಸೌಮ್ಯ, ಬುದ್ಧಿವಂತ ಮತ್ತು ಧೈರ್ಯಶಾಲಿ ಮಗನಾಗಿದ್ದನು. ಎಲ್ಲರೂ ರಾಮನನ್ನು ತುಂಬಾ ಪ್ರೀತಿಸುತ್ತಿದ್ದರು. ಈ ಕಥೆಯ ನೀತಿ ಪಾಠ ಏನೆಂದರೆ, ದೇವರಲ್ಲಿ ನಂಬಿಕೆ ಇಟ್ಟು ಸಹನೆಯಿಂದ ಪ್ರಾರ್ಥಿಸಿದರೆ ಬೇಡಿದ ಫಲವು ಸಿಗುತ್ತದೆ. ರಾಮ ನಾಮ ಭಜಲೆ, ರಾಮ ನಾಮ ಸುಖಧಾಮ.